ಎಲ್ಲೋ ಒಂದು ಕಡೆ ನಮ್ಮದು ಜರ್ನಿ ಸ್ಟಾರ್ಟ್ ಆಗಬೇಕಂದ್ರೆ ಏನೋ ಒಂದು ಮುನ್ನುಡಿ ಅಂತ ಬೇಕಾಗುತ್ತೆ. ಸೊ ಆ ಶಾರ್ಟ್ ಫಿಲ್ಮನ್ನು ನೋಡಿದಾಗ ನಿಮ್ಮ ಬರವಣಿಗೆ ಬಗ್ಗೆ ಮಾತಾಡ್ತಾರೆ. ಸೊ ಅದಾದಮೇಲೆ ಅಂದರೆ ಒಬ್ಬ ನಟನಾಗಬೇಕು ಅನ್ನೋಂಥ ನಿಮ್ಮ ಮನಸ್ಸು ಅದಾದಮೇಲೆ ಸಂಪೂರ್ಣವಾಗಿ ನೀವು ಬರಹದ ಕಡೆ ವಾಲ್ತೀರಾ ಹೆಂಗೆ ಅಂದರೆ ಅದು ಹೆಂಗೆ ಶುರು ಆಯಿತು ಅಂದರೆ ಆ ಬರವಣಿಗೆ ಇದು ಅಂತಂದು? ಇಲ್ಲ, ನನಗೇನಪ್ಪ ಅಂದ್ರೆ ಸಿನಿಮಾದಲ್ಲಿ ಏನೋ ಒಂದು ಚಿಕ್ಕ ಕಾರ್ಡ್, ಟೈಟ್ಲ್ ಕಾರ್ಡಲ್ಲಿ ನನ್ನ ಹೆಸರು ಬೇಕು. ನನ್ನ ಜೀವನದಲ್ಲಿ ಉದ್ದೇಶ ಏನಪ್ಪ ಅಂದ್ರೆ ಊರಿಗೆ ಹೋಗಿದ್ದೀನಿ, ತಿರ್ಗಾಡ್ಕೊಂಬಂದಿನಿ, ಇವ್ನು ನಾಲಾಯಕ್ ಅಂತ ಅನ್ಕೊಂಡವನು. ಅಟ್ಲೀಸ್ಟ್ ಸಿನಿಮಾದ ಕಾರ್ಡಲ್ಲಿ ನಮ್ಮೂರವರು ನನ್ನ ಹೆಸರು ನೋಡ್ಬೇಕು, ಅದು ಒಂದ ಅಂತ ಇದ್ದಿದ್ದು. ನೀವು ಬರವಣಿಗೆ ಹಾಕ್ತಿರೋ, ಕಾಮಿಡಿಯನ್ ಹಾಕ್ತಿರೋ, ಅಟ್ಲೀಸ್ಟ್ ಯಾವ್ದೋ ಲೈಟ್ ಬಾಯ್ ಹಾಕ್ತಿರೋ, ಒಂದ್ ಹೆಸರು ಬೇಕು. ಈ ತರ ಒಂದು ಹುಚ್ಚಿದ್ದಿದ್ದು ಆಕ್ಚುಲಿ ಅವಾಗ ನನಗೆ. ಬಹುಶಃ ಆ ಹುಚ್ಚಿಗೆ ಗೊತ್ತಿಲ್ಲ ಅವ್ರಿಗೆ ಈ ತರ ಗುರ್ತಿಸಿದೆ ಅಂತ ನಾನು ಬರಿತೀನ ಏನ ಅಂದ್ರೆ ಜಾಸ್ತಿ ಸಾಂಗ್ಗಳನ್ನ ನಾನು ಸುಮಾರು ಹಾಡುಗಳು ಸುಮಾರು ಕೇಳ್ತೀನಿ ಸರ್. ಅಂದ್ರೆ ಪ್ರತಿಯೊಬ್ಬ ಸಾಹಿತಿಗಳದ್ದು ಅಥವಾ ಸಂಗೀತ ನಿರ್ದೇಶಕರು ಅವಾಗ ಏನಪ್ಪಾ ಅಂದ್ರೆ ಸಿನಿಮಾ ಅನ್ನೋದು ವಾರಕ್ಕೆ 3 ಸಿನಿಮಾ ರಿಲೀಸ್ ಆದ್ರೆ ಯೋಚನೆ ಮಾಡ್ತೀವಿ, ಈ ಸಿನಿಮಾ ನೋಡೋಣ ಈ ಸಿನಿಮಾ ನೋಡೋಣ ಅಂತ ಹೇಳಿ. ಅಂದ್ರೆ ಕಂಪಲ್ಸರಿ ಸಿನಿಮಾ ನೋಡ್ಬೇಕು. ಹಂಗಾಗಿ ಅದು ಸಿನಿಮಾ ನೋಡೋದು ಆಮೇಲೆ ಹಾಡು ಕೇಳೋದು ಏನಂದ್ರೆ ಗುನುಗ್ತಾ ಇದೆ ಆಕ್ಚುಲಿ. ಬಹುಶಃ ಗುನುಗೋದು ಆ ಹಾಡು ಕೇಳಿದ್ದು ಒಂದು ಉಪಯೋಗ ಅಂತಂದು ಹೇಳ್ಬೋದು. ಬಹುಶಃ ಅದು ಇಲ್ಲಿ ನಾನು ಈ ನಿರ್ದೇಶಕರು ಏನ್ ಹೇಳ್ತಾರೆ ಆ ಕತೆ ತಗೊಂಡು ಅವ್ರ ಸಿಚುವೇಶನ್ ಏನು ಅಂತಂದು ಹೇಳಿ ಅದಕ್ಕೆ ತಕ್ಕಂಗೆ ಜೋಡಣೆ ಮಾಡಕ್ಕೆ ಒಂದು ಕಲ್ಕೊಂಬಂದೆ ಆಕ್ಚುಲಿ. ಅಲ್ಲಿಂದ ನಮ್ಮ ಬರವಣಿಗೆ ಸ್ಟಾರ್ಟ್ ಆಯ್ತು ಸರ್. ಆಮೇಲೆ ಉಪ್ಪಿ ಸರ್ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ರು ಆಕ್ಚುಲಿ, ಈಗ ಯಾವ್ದೋ ಒಂದು ಊರಿಗೆ ಹೋಗ್ಬೇಕಾದ್ರೆ ಸುಮಾರು ದಾರಿಗಳಿದೆ, ನಾವು ನೀಟಾಗಿ ಹೋಗ್ಬೇಕು ಅನ್ನೋದಲ್ಲ. ಅಟ್ಲೀಸ್ಟ್ ಯಾವ್ದೋ ಒಂದು ಬಂದ ಅಟ್ಲೀಸ್ಟ್ ಯಾರೋ ಒಂದು ಗಿಫ್ಟ್ ಕೊಡ್ತಾರ, ಸೈಕಲ್ಲೋ ಬೈಕಲ್ಲೋ ಬನ್ನಿ, ನೀವು ಹೋಗೋ ದಾರಿ ಇಂಪಾರ್ಟೆಂಟ್. ನೀವು ಏನ್ ಗುರಿ ಇಟ್ಕೊಂಡಿದ್ರು ಅದಕ್ಕೆ ಹೆಂಗ್ ಸೇರ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹೊರತು ಯಾರ ಜೊತೆ ಸೇರ್ತೀರ ಹೆಂಗ್ ಇರ್ತೀರದಲ್ಲ, ನೀವು ಗುರಿ ಮುಟ್ಬೇಕಷ್ಟೇ. ಬಹುಶಃ ಅವರು ಅಂದಿರು ಹಂಗ ಒಂದ್ ಸಿನಿಮಾದಲ್ಲಿ ಬರ್ಬೇಕು ಅನ್ಕೊಂಡಿದ್ದೆ, ಅವ್ನು ಕೊಟ್ಟಿದ್ದಾರೆ, ಕೆಲಸ ಮಾಡಿದ್ರೆ ಸಾಕಪ್ಪ ಅಂತಂದೇಳಿ ಶುರು ಮಾಡಿದವನು. ಬಹುಶಃ ಆ ಜರ್ನಿ ಹಂಗೆ ಶುರು ಆಯ್ತು. ಯಾಕಂದ್ರೆ ನಾನು ಒಬ್ಬ ಸಾಹಿತ್ಯ ಬರೆಯುವಂಥವ್ರಿಗೆ, ಒಬ್ಬ ಸಾಹಿತಿಗಳಿಗೆ, ಒಬ್ಬ ಬರಹಗಾರನಿಗೆ ಪದಗಳ ಹುಟ್ಟೋದು ಅಷ್ಟು ಸಾಮಾನ್ಯದ ಕೆಲಸ ಆಗಿರಲ್ಲ ಸರ್. ಯಾಕಂದರೆ ಕಲ್ಪನೆ ಅನ್ನುವಂಥದ್ದು ಇಟ್ಸ್ ನಾಟ್ ಈಸಿ. ಅದು ಅಂದರೆ ಕಲ್ಪನೆ ಮಾಡಿಕೊಂಡು ನನಗೆ ಪದಗಳ ಜೋಡಣೆ ಮತ್ತು ಜ್ಞಾನ ಭಂಡಾರ, ಪದಗಳ ಬಳಕೆನೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಸಾಕಷ್ಟು ಓದಿರಬೇಕಾಗ್ತದೆ. ಅಂದರೆ ಪುಸ್ತಕಗಳಿರ್ಬೋದು, ಸಿನಿಮಾಗಳಿರ್ಬೋದು, ನೀವು ಹೇಳ್ದಂಗೆ. ಸೊ ನಿಮಗೆ ಹೆಚ್ಚು ಇನ್ಫ್ಲುಯೆನ್ಸ್ ಮಾಡಿ ಆ ಥರದ್ದು ಅಂದರೆ ನನಗೆ ಅಂದರೆ ಆ ಪದಗಳನ್ನು ಇವಾಗ ನಾವು ಎಕ್ಸಾಂಪಲ್ KGF ಸಿನಿಮಾ ನೋಡ್ತಾ ಇದ್ದರೆ ತಾಯಿ ಸಾಂಗನ್ನು ನಾವು ನೋಡ್ತಾ ನಿಜಕ್ಕೂ ನಮಗೆ ಒಂಥರ ಎಲ್ಲೋ ಒಂದು ಕಡೆ ತುಂಬ ಎಮೋಷ್ನಲಿ ಕನೆಕ್ಟ್ ಆಗ್ತೀವಿ ನಾವು ಆ ಸಾಂಗಿಗೆ. ಸೊ ಹೆಂಗೆ ಶುರು ಆಯ್ತು ಸರ್ ಅದು ಹೆಂಗೆ ಅಂತ? ಅಂದರೆ ಆಲ್ರೆಡಿ KGF ಅನ್ನೋದು ತುಂಬ ಟಾಕ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಸಿನಿಮಾ ಅನ್ನೋ KGF ಅನ್ನೋ ಮುಂದೆ ಹೆಸರು ಬರುತ್ತೆ ಅಂದ್ಬಿಟ್ಟು ತುಂಬ ಒಂದು ಹೊಸ ದೊಡ್ಡ ಮಟ್ಟದಲ್ಲಿ ಇದಾಗ್ತಿದೆ ಅನ್ನೋ ಥರದಲ್ಲಿ ಹೆಸರಾಗ್ತಿತ್ತು. ಅದು ಆಲ್ರೆಡಿ 2-3 ಸಿನಿಮಾ ಸಾಂಗು ಬರ್ದಿದ್ದೆ ಆ್ಯಕ್ಚುಲಿ. ಬಟ್ ಗುರ್ತಿಸು ಅಂತಂದು ಏನು ಇದ್ದಿದ್ದಿಲ್ಲ. ಅವಾಗ ಏನಾಯ್ತು ಅಂದ್ರೆ ಈ ಸರಿ ಏನಾರ ಗೆಲ್ಲಬೇಕು, ಏನಾರ ಮಾಡಿ ಗೆಲ್ಲಬೇಕು, ಹೆಸರು ಪಡಿಬೇಕು ಅನ್ನೋದು ಇದ್ದೇ ಪ್ರತಿಯೊಬ್ಬ ವ್ಯಕ್ತಿಗೂ. ಆಮೇಲೆ ಅಲ್ಲಿ ಏನಪ್ಪ KGF ವಿಶೇಷ ಆಯ್ತು ಅಂದರೆ ಪ್ರಶಾಂತ್ ಸರ್ ಹೇಳೋ ರೀತಿ ಇದೆಯಲ್ಲ, ಕತೆ ಕಟ್ಟೋದು ಇದು ಹಿಂಗಿರುತ್ತೆ, ಈ ಥರ ಹಿಂಗೆ ತಾಯಿ ಹೋಗ್ತಿದ್ದಾಳೆ, ಹಿಂಗೆ ಯಾರೋ ಬೇಗ ಬಾ ಇಷ್ಟು ಜನಕ್ಕೆ ಕಾಯೋದೈತೆ ಅಂತ ಹೇಳೋದಿತ್ತಲ್ಲ, ಅದನ್ನೆಲ್ಲ ಸಿಚುವೇಶನ್ ಹೆಂಗಾಯ್ತು ಅಂದರೆ ನನ್ನ ಸಿಚುವೇಶನ್ ಆಲ್ಮೋಸ್ಟ್ ನನಗೆ ಜೀವನದಲ್ಲಿ ನಮ್ಮ ತಾಯಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಬಹುಶಃ ನಮ್ಮ ತಾಯಿಗೋಸ್ಕರ ನಾವು ಬರ್ತಿದ್ದೀನಿ ಸಾಂಗ್ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ. ನಮ್ಮ ರವಿ ಬಸರು ಸರ್ ಮ್ಯೂಸಿಕ್ ಅವರು ಹಂಗೆ ಹೇಳಿದ್ರು, ಒಂದು ತಾಯಿಗೆ ಪ್ರತಿಯೊಬ್ಬ ತಾಯಿ ಅಂದ್ರಿಗೆ ಡೆಡಿಕೇಟ್ ಆಗಂಗಿರಲಿ ಅಂತ ಹೇಳಿ. ಅದು ಜೊತೆಗೆ ನಾನು ಕಂಡುಕೊಂಡಿರೋ ಪರಿಸರ, ನಮ್ಮ ಊರು ಜಾತ್ರೆಗಳಲ್ಲಿ ಹಬ್ಬಗಳು ಹೆಂಗಿರ್ತವೆ ಅದನ್ನೆಲ್ಲ ನೋಡಿಕೊಂಡು ಈಗ ಒಂದು ನಾಯಕನ ಒಂದು ಕ್ಯಾರೆಕ್ಟ್ರಿಗೆ ತಕ್ಕಂಗೆ ಪ್ಲ್ಯಾನ್ ಮಾಡ್ಕೊಂಬಂದೆ. ಚರಣದಲ್ಲೂ ಅಷ್ಟೇ ಸರ್, ನಮ್ಮ ಕಡೆ ಸುಮಾರು ನೆರೆ ಬಂದೆಲ್ಲ ಬಿಜಾಪುರ ಕಡೆ ಎಲ್ಲ ಇದು ಮಾಡ್ತಿದ್ರು. ಆ ಟೈಮಲ್ಲಿ ಅದೆಲ್ಲ ಇಟ್ಕೊಂಡ್ಬಿಟ್ಟು ಈ ಥರ ಊರಿಗೆ ಒಬ್ರು ಯಾರೋ ಬೇಕಿದ್ದಾರೆ ಅಂದ್ಬಿಟ್ಟು ಶುರು ಮಾಡಿದ್ವಿ. ನೆರೆ ಬಂದ ಊರಲ್ಲಿ ಸೆರೆ ಸಿಕ್ಕ ಮೂಕರ ಕಣ್ಣ ಅಂದ್ರೆ ಅವ್ರದ್ದು ಪ್ರತಿಯೊಂದು ಕೆಲವು ಸ್ಟಾರ್ಟಿಂಗ್ ಬಂದಾಗ ಏನು ಒಂಥರ ಬೇರೆ ತರ ಇದೆ ಪದಗಳು, ಇದೇ ಅರ್ಥ ಆಗ್ತಿಲ್ಲ ಅಂತಂದು ಹೇಳಿ ತುಂಬಾ ಇದು ಮಾಡ್ತಿದ್ರು. ಅದಾದ್ಮೇಲೆ ಒಂದು ಈ ವಿಡಿಯೋ ಬಂತು, ಒಬ್ಬ ಮಹಿಳೆ ಆ ಒಂದು ಲಾಸ್ಟ್ ಇನ್ನೊಂದ್ಸರಿ ಸುನಾಮಿ ಟೈಮ್ ಆದಾಗ ಒಬ್ಬ ಸೈನಿಕರ ಕೈ ಮುಗಿದು ಇದು ಮಾಡ್ತಿದ್ರು. ಅದು ಒಂದು ತುಂಬಾ ವೈರಲ್ ಆಗಿತ್ತು. ಅವಾಗ ಇದು ಅನ್ನೋ ತರದಲ್ಲಿ ಆಯ್ತು. ಬಹುಶಃ ಅದನ್ನ ನಾವು ನಿರ್ದೇಶಕರು ಏನ್ ಕೊಡ್ತಾರೆ ಅದ್ರ ಮೇಲೆ ಒಂದು ಬರವಣಿಗೆ ಅಂತಾನೆ ಹೇಳ್ಬೋದು. ಬೇಸಿಕಲಿ ನಾನು ಜಾಸ್ತಿ ಓದ್ದವನಲ್ಲ, PUC ಸೆಕೆಂಡ್ ಇಯರ್ ಪಾಸ್ ಆಗಿದ್ದೀನಿ. ಆಮೇಲೆ ಹಾಡುಗಳು ಕೇಳಿದ್ದೆ ಜಾಸ್ತಿ, ಜೊತೆಗೆ ನಿರ್ದೇಶಕರು ಏನ್ ಹೇಳ್ತಾರೆ ಆ ಒಂದು ಕಲ್ಪನೆ ಏನಿದೆ, ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂತ ಕ್ಯಾರೆಕ್ಟರ್ ಅಂದ್ರೆ ಹೀರೋ ಅಂತ ಹೇಳೋದ್ನಾಗ ಹೀರೋ ಪಾಯಿಂಟ್ ಆಫ್ ಏನ್ ಬರುತ್ತೆ, ಅಥವಾ ನಾಯಕಿ ಅಂದರೆ ನಾಯಕಿ ಪಾಯಿಂಟ್ ಆಫ್ ಏನಿರುತ್ತೆ, ಪ್ಯಾಥೋನು ಅವ್ರ ಸಿಚುವೇಶನ್ ಏನು ಅಂತ ತಿಳ್ಕೊಂಡು ಆ ಕಥೆಯಲ್ಲಿ ಜರ್ನಿ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ನಾನು ಪರಿಸರನ ಹೋಲಿಕೆ ಮಾಡಕ್ ಪ್ರಯತ್ನ ಪಡ್ತೀನಿ ಸರ್.